ಹೆಸರಲ್ಲೇ ಸೇವ್ ಮಾಡೋದು. ಹಾಗೂ ಹೀಗೆ ನಾವು ಶಿವಮೊಗ್ಗ ಬರುವಂತಾಯಿತು. ಅವ್ರಿಗೆ ಹೇಳಿ ಬಂದು ನಾನು ಇಲ್ಲೇ ನೆಲೆಸಿದೆ. ಅವರು ಈಗಿಲ್ಲ ಅವರು ಶಿವಮೊಗ್ಗದಲ್ಲೂ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಸಕ್ಕರೆ ಫ್ಯಾಕ್ಟ್ರಿ ನಾನು ಕೆಲಸ ಮಾಡ್ತೀನಿ. ನೀವು ಕೆಲಸ ಮಾಡಿದ್ದೀವಿ? ಹೌದು. ರಾತ್ರಿ ಕಾಲೇಜಿಗೆ ಹೋಗ್ತಾ ಇದಕ್ಕೆ ಕೆಲಸಕ್ಕೆ ಹೋಗ್ತೇವೆ. ರಾತ್ರಿ ಅದರಲ್ಲಿ ಕಾಲೇಜಿಗೆ ಹೋಗ್ತೀವಿ. 2 ಕೂತ್ರಿ ಸರ್. ಹಂಗೆ ಈಗ ನಡ್ಕೊಂಡು ಹೋಗ್ತೀವಿ. ನಮ್ಗೆ ಆವಾಗ ಏನೂ ಇಲ್ಲ, ಸೈಕಲ್ ಸಹ ಇಲ್ಲ. ಎಷ್ಟೋ ದಿನ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಕೂತ್ಕೊಂಡು ಯಾವ್ದಾರ ಜೊತೆಲಿ ಚಾಚಿ ಸೈಕಲ್. ಆಮೇಲೆ ಏನಾರು ಮಾಡಿ 125 ರೂಪಾಯಿ ಕೊಟ್ಟು ಒಂದು ಸೈಕಲ್ 125 ರೂಪಾಯಿ ಕೊಟ್ಟು ಒಂದು ಸೈಕಲ್ ಅಲ್ಲಿಂದ ಜೀವನ ಮಾಡ್ಕೊಂಡು ಸೈಕಲ್ ಓಡಾಡ್ತೇವೆ. ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿಂದ ಹೋಗ್ತೇವೆ. ಶುಗರ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ 2 ರೂಪಾಯಿ. ಎಷ್ಟು? 2 ರೂಪಾಯಿ. ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ ಸಂಜೆ 5 ಗಂಟೆಗೆ ಕೆಲಸ ಮಾಡೋದು. ಮತ್ತು ಉಳಿಯೋದಕ್ಕೆಲ್ಲ ವ್ಯವಸ್ಥೆ ಅವಾಗ ಆಗಿದೆ. ತಂದೆ ಇದ್ದರು. ತಂದೆ ಶುಗರ್ ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತಾಯಿದ್ರು. ಅವ್ರು ಶುಗರ್ ಫ್ಯಾಕ್ಟ್ರಿಯಲ್ಲಿ 10 ಜನ ಕೆಲಸ ಮಾಡ್ತಾಯಿದ್ರು. ಮತ್ತು ನೀರಿಗೆ ಹಾಸ್ಪಿಟ್ಲ್ ಶಿವಮೊಗ್ಗ ಬಂದು ನಾವು ಇಲ್ಲೇ ನೆಲೆಸಿ ಇಲ್ಲೇ ನಾನು ಓದ್ತೇನೆ. ಇಲ್ಲೇ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರೆ ಓದ್ತೇನೆ. ಸ್ಕೂಲ್ ಮಕ್ಕಳಲ್ಲಿ ಅದನ್ನು ನಾನು ಗೈಡ್ ಮಾಡ್ಬೇಕಾದ್ರೆ ಈಗ ಬನ್ನಿ ನಿಮ್ಮ ಮಕ್ಕಳಿಗೆ 3 ಭಾಗ ಮಾಡ್ತೀವಿ. ಫಸ್ಟ್ ಓಕೆ, ಇದು ಮಲೆನಾಡು. ಮಲೆನಾಡಿನ ಇದರಲ್ಲಿ 3 ಭಾಗ ಇದೆ. ನಾಡಿದರ್ಶಿನಿ, ಮಲೆನಾಡು ದರ್ಶಿನಿ, ಭಾರತ ದರ್ಶಿನಿ. 3 ಭಾಗ. ನಾನು ಮೊದಲನೇದಾಗಿ ಭಾರತ ದರ್ಶಿನಿ. ಏನು ಬೀಳ್ತಾರೆ ಎಲ್ಲ ಇಲ್ಲಿ ನಾಣ್ಯದರ್ಶಿನಿ ನಾಣ್ಯಗಳ ಬಗ್ಗೆ ಫಸ್ಟ್ ಇಂಡಿಯನ್ ಪಾಯಿಂಟ್ ಇದೆ. 2 ವರ್ಷ ಏನಂತ ಅನ್ನೋದು ಜನಪದ. ಕ್ರಿಸ್ತಪೂರ್ವ 8 ಮತ್ತು 16 ಜನಪದಗಳಿದ್ದವು. ಕೋಸಲ, ಕೋಸಂಬಿ, ಅಯೋಧ್ಯ, ಗಾಂಧಾರ, ಮಗಧ, ಕಾಶಿ, ವಿಜಯಪುರ, ಪಾಂಚ. ಅವು ಇವೆಲ್ಲ ಲೇಖ ಹಚ್ಚಿಕೊಟ್ಟರು ನಾಣ್ಯಗಳು ನಾಳೆ ಯಾರಲ್ಲ ಭಾರತೀಯರೇ. ಹೀಗಾಗಿ ದೀಪ ಹಚ್ಚಿಟ್ಟು ಆ ಕೊಡುಗೆ ಕೀರ್ತಿ ನಮ್ಮ ಭಾರತೀಯ. ಅಲ್ಲಿಂದ ನಾನು ಅವುಗಳನ್ನು ಸಂಗ್ರಹಿಸಿ ಅವರ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರ್ತೀನಿ. ನಾನು ನ್ಯಾಷನಲ್ ಕಾಲೇಜಿಗೆ ಪ್ರಿನ್ಸಿಪಾಲ್ ಇದ್ರಾಗಿ 30 ವರ್ಷ. ನಮ್ಮ ಮನೆಯವರು ಗಂಗಾಧರ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದೆ. ಅವರು ಹಿಸ್ಟ್ರಿ, ನಂದು ಹಿಸ್ಟ್ರಿ. ಓದಾರ ಹಿಸ್ಟ್ರಿ ಕ್ರಿಯೇಟಿವ್ ಹಿಸ್ಟ್ರಿ ಇದ್ದ ಸೊಸೈಟಿ. ನಮ್ಮನ್ನೆಲ್ಲ 1960 ನಮ್ಮ ಲವ್ ಮ್ಯಾರೇಜ್ ನಡೀತಾರೆ. 8 ಕ್ಯಾಶ್ ಮಾಡಿ ಅಲ್ಲಿ ಸರ್ ಇಲ್ಲಿ ಒಂದು ಮಧ್ಯದಲ್ಲಿ ಬಂದ್ಬಿಟ್ಟೆ. ಅಲ್ಲಿ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ ಅಂತ ಯಾವಾಗಲೂ ಮನಸ್ಥಿತಿಗಡೆ ಮಾಡಿ ಮನಸ್ಥಿತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಮ್ಮ ಇಷ್ಟಪ್ಪ ಅದು. ಅದನ್ನು ನಿಮ್ಮ ತಂದೆ ತಾಯಿಯವರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅವರು ಯಾರು ಕೇಳಿಲ್ವ? ಕೇಳಿಲ್ಲ. ಕೇಳಿದ್ರು ನಾನು ಇಷ್ಟ ಆಗಿದೆ ಮದುವೆ ಆಗ್ತೀನಿ. ನಾವು ನಮ್ಮ ಜೊತೆಲೇ ಇದ್ದಾನೋ, ಒಟ್ಟಿಗೆ ಇದ್ದಾನೋ. ನಮ್ಮ ಮನೆಯವರು ಆ್ಯಕ್ಚುಲಿ ಮಲೆನಾಡಿನವರು. ನಾನು ಬಯಲ್ಸೇ ಮಾಡ್ಕೊಂಡು ಆ್ಯಕ್ಚುಲಿ ಒರಿಜಿನಲಿ ಮಾಗಡಿ, ಬೆಂಗಳೂರು ಮಾಡಿ ಗೊತ್ತಾ? ಗೊತ್ತು ಸರ್. ಅಲ್ಲಿಂದ ನಾವು ಇಲ್ಲಿಗೆ ಬಂದವರು. ಇಲ್ಲಿಗೆ ಬಂದು 80 ವರ್ಷ ಆಯಿತು. ಮೇಡಮ್ ಎಲ್ಲಿಯವರು ಸರ್? ಅವರು ಓಕೆ. ಮಲೆನಾಡಿನವರು. ಶಿವಮೊಗ್ಗ. ನಮ್ಮ ಲವ್ ಮ್ಯಾರೇಜ್ ಹಿಂದಕ್ಕೆ 30ರಲ್ಲೇ ನಮ್ಮ ಹಿಂದಕ್ಕೆ. ಈಗ ಎಷ್ಟು ಜನ ಮಕ್ಕಳು? ನಂಗೆ 2 ಗಂಡು ಮಕ್ಕಳು. ಏನು ಮಾಡ್ತಿದ್ದಾರೆ? ಒಬ್ಬ ಸೀನಿಯರ್ ಸಬ್ ರಿಜಿಸ್ಟ್ರಾರ್. ಏನು ಹೆಸರು ಸರ್? ಏನು ಹೆಸರು? ವಿಕ್ರಮ್ ಅಂತ. ಇನ್ನೊಬ್ಬ ಇಲ್ಲೇ ಶಿವಮೊಗ್ಗದಲ್ಲೇ ಅವನು MSc ಏಜ್ ಆಗಿದೆ. ಮತ್ತು ಅವನು ಈ ಹಿಸ್ಟ್ರಿ ಬಗ್ಗೆ ಎಲ್ಲ ಇತಿಹಾಸ ಬರೆದಿದ್ದಾನೆ ಮತ್ತು ಸ್ಟಡಿ ಮಾಡ್ತಾನೆ. ಮತ್ತು ಎಲ್ಲರೂ ಹೇಳ್ಕೊಡ್ತಾನೆ. ನಮ್ಮ ಮನೆ ಗಾಂಧಿನಗರದಲ್ಲಿ ನಾವು ಸ್ವಂತ ಮನೆಯಿದೆ. ನಾವು ಶಿವಮೊಗ್ಗ ಬಂದಾಗ ಉಪವಾಸ ಮಾಡಿದ್ದೀವಿ. ಆದರೆ ಶಿವಮೊಗ್ಗಕ್ಕೆ ನಡ್ಕೊಂಡು ಹೋಗ್ತಿದ್ದೇನೆ 4 ಕಿಲೋಮೀಟರ್. ಆಗ ನಮಗೇನು ಸೈಕಲ್ ಸಹ ಇರಲಿಲ್ಲ. ನಮ್ಮ ತಂದೆ ಮೊದಲು ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ನೀವು ಕಠಿಣವಾದ ಹಾದಿ ಅನ್ಕೊಂಡು ದಾಟ್ ಬಂದಿದ್ದೀರಿ. ನಿಮ್ಮ ಮಕ್ಕಳು ಇವಾಗ ಸಂತೋಷವಾಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ. ಒಬ್ಬ ಬೆಂಗಳೂರು, ಇಲ್ಲೊಬ್ಬ ಇಲ್ಲ ಅವನು ಇಂಜಿನಿಯರ್. ಅವ್ರ ಮಿಸ್ಸಲ್ಲಿ ಗೌರ್ಮೆಂಟ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದಾರೆ. ಅದು ಅವ್ರವ್ರು ಪಡೆದಿದ್ದು ಅವರಿಗೆ. ನಾನು ಬಂದು ಉಪಾಧ್ಯಾಯನಾಗಿ ನಾನು ಸಹ 30 ವರ್ಷಕ್ಕೆ ಸರ್ವಿಸ್ ಮಾಡಿದ್ದೀನಿ. ರಿಟೈರ್ಡ್ ಆದಮೇಲೆ ನಾವು ಸ್ವತಂತ್ರ ವ್ಯಕ್ತಿಯಾಗಿ
ಸಮಾಜಕ್ಕೆ ಏನಾದರೂ ಮಾಡ್ಕೊಡೋದು ಕೊಟ್ಟಿದ್ದಾರೆ ಸಾಕು. ಇದು ನಮ್ಮ ಮನೆಯವ್ರಿಗೆ ಏನು ಗೊತ್ತಿಲ್ಲ, ಸತ್ಯನೇ ಇದನ್ನು ಮಾಡ್ತಾರೆ. ಅದಕ್ಕೆ ಅವರ ಹೆಸರೇ ಇಟ್ಟು ಯಶೋಧ ಅಂತ ನಮ್ಮ ಮನೆಯವರ ಹೆಸರು. ಮನೆಯವರ ಹೆಸರು ಯಶೋಧ. ಅದಕ್ಕೆ ಅಮೂಲ್ ಯಶೋಧ ಅಂತ ಹೆಸರು. ಸರ್, ನಿಮ್ಮದು ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ವಿದ್ಯಾಭ್ಯಾಸ ದಿನಗಳು ಎಲ್ಲೆಲ್ಲಿ, ಯಾವ ಕಡೆ? ಅದೇ ನನಗೆ ದೊಡ್ಡ ಇತಿಹಾಸ ಇದೆ. ಪ್ರಾಥಮಿಕ ಎಲ್ಲಿ? ಒರಿಜಿನಲಿ ನಾವು ಶಿವಮೊಗ್ಗದವರಲ್ಲ, ಒರಿಜಿನಲಿ ಫ್ರಮ್ ಶಿವಮೊಗ್ಗ. ಆಮೇಲೆ ಬಂದು ನೆಲೆಸಿದವರು 80 ವರ್ಷ ಹಿಂದೆ ಬಂದು ನೆಲೆಸಿದವರು. ಇಲ್ಲೇ ಓದಿ ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ, ಆಮೇಲೆ ಸುಮಾರು 30 ವರ್ಷ ಸೇರಿಸಿದೆ ನ್ಯಾಷನಲ್ ಕಾಲೇಜ್. ನಮ್ಮ ಮನೆ ಸಹ ಆಗ ನಮ್ಮದು ಲವ್ ಮ್ಯಾರೇಜ್ ಕಾಶ್ಮೀರ ಆಗಿಲ್ಲ, ಅವರು ಸಹ ಕರ್ನಾಟಕ ವರ್ಷ ಆಗಿದೆ. ಪ್ರೌಢ ಶಿಕ್ಷಣ ಎಲ್ಲ ನಮ್ಮದು ಇಲ್ಲಿ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಗೌರ್ಮೆಂಟ್ ಹೈಸ್ಕೂಲು ಆಮೇಲೆ PUC ನ್ಯಾಷನಲ್ ಕಾಲೇಜ್. ನೋಡಿ, ಆ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು ಇವತ್ತಿಗೆ ರಾಷ್ಟ್ರ ಕಂಡ ವ್ಯಕ್ತಿ ಆಗಿದ್ದೀರಿ. ಅದೇ ಸಂತೋಷ ಸರ್. ನಮ್ಮ ಯೋಗ ಇದೆ ಅಲ್ವಾ. ನಾವು ಏನು 2 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ಕೊಟ್ಟು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನಡ್ಕೊಂಡು ಹೋಗ್ತಿದ್ದೆ ನಾವು ಶುಗರ್ ಫ್ಯಾಕ್ಟ್ರಿ ಹತ್ತಿರ. 8 ಗಂಟೆ 12ರಿಂದ 8 ಗಂಟೆವರೆಗೆ ಕೆಲಸ ಮಾಡೋದು. ಅದಕ್ಕೆ 7-8 ಗಂಟೆಗೆ ಹೋಗ್ತಿದ್ದೆ. ಏನು ಶಕ್ತಿ ಇಲ್ಲ ನಡ್ಕೊಂಡು ಹೋಗೋದು. ಆಟೋ ಕೊಡ್ಕೊಳ್ಳೋದು ಶಕ್ತಿ ನಮಗೆ ಇರಲಿಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಶುಗರ್ ಫ್ಯಾಕ್ಟ್ರಿ ಹೋಗೋದಕ್ಕೆ ಬ್ರಿಡ್ಜ್ ಹತ್ರ ಹೋಗಿ ಕೂತ್ಕೊಳ್ಳೋದು. ಅಲ್ಲಿ ಹೆದರಿಕೆ ಮುಂದೆ ಹೋಗ್ಲಿಕ್ಕೆ ಒಬ್ಬನೇ ಕೂತ್ಕೊಳ್ಳೋದು. ಏನು ಸಹ್ಯಾದ್ರಿ ಕಾಲೇಜಿಗೂ ಹೋಗೋದು. ನಾನು ಸಹ್ಯಾದ್ರಿ ಕಾಲೇಜಲ್ಲೇ ಓದೋದು. ಆಮೇಲೆ ಒಂದು ಅಲ್ಲೂ ಸಿಕ್ಕಿದೆ, ಮುಂದೆ ಸ್ವಲ್ಪ ನೋಡಿ ಅಲ್ಲೆಲ್ಲ ಕೂತ್ಕೊಂಡು ಯಾರು ಸಿಗ್ತಾರೆ, ನಮ್ಮ ಫ್ರೆಂಡ್ ಸಿಗ್ತಾರೆ, ನನ್ನ ಜೊತೆ ಶುಗರ್ ಫ್ಯಾಕ್ಟ್ರಿ. ಹೌದು. ಹಾಗೆ ಅಲ್ಲಿವರೆಗೂ ಹೋಗಿ ಆ ವಿದ್ಯಾಭ್ಯಾಸ ಮುಗಿಸ್ತು. ಮತ್ತು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹೌದು. 1967. ಸರ್, ಇದು ಎಷ್ಟನೇ ಇಸ್ವಿಯಲ್ಲಿ ಇದು ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ? 65. ಇದು ಅಡಿಕೆ ತೋಟನೂ ಇದೆ. ಇದು ಆಮೇಲೆ ಮಾಡಿದ್ದೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಅಡಿಕೆ ತೋಟದಲ್ಲಿ ಇವೆಲ್ಲ ಬೆಳಿಗ್ಗೆ ಆಯ್ತು. ಒಟ್ಟು 3 ಎಕರೆ. ನಿಜಕ್ಕೂ ನೋಡಿ, ತೋಟದ ಮಧ್ಯದಲ್ಲಿ ಒಂದು ಪುಟ್ಟ ಮನೆ ಇರುವುದಿಲ್ಲ. ನಮ್ಮ ಕುವೆಂಪು ಅವರ ಕನಸೇನಿತ್ತು, ಬೆಟ್ಟದ ಮೇಲೊಂದು ಪುಟ್ಟ ಮನೆಯನ್ನು ಕಾಣಿರಿ. ಅದರಲ್ಲಿ ತೋಟದ ಮಧ್ಯೆ ಒಂದು ಪುಟ್ಟ ಪ್ರೇಕ್ಷಣೀಯ ಸ್ಥಳ ಮಾಡಿದ್ವಿ. ಮನೆ ಅಂತ ಮಾಡಲಿಲ್ಲ, ನೀವು ಎಲ್ಲ ಪ್ರೇಕ್ಷಣೀಯ ಸ್ಥಳವಾಗಿ ನೀವು ಕೊಟ್ಟಿದ್ದೀರಾ. ನಿಜಕ್ಕೂ ಸರ್, ಧನ್ಯವಾದಗಳು. ಭಾಗ 1ರಲ್ಲಿ ನೀವು ನಾಳೆ ಅಷ್ಟೊತ್ತಿಗೆ ನಿಮಗೆ ವೆಬ್ಸೈಟ್ ಚಾನಲ್ ಮೂಲಕ ನಿಮಗೆ ವಿಡಿಯೋ ನೋಡ್ತೀರಾ. ಭಾಗ 2 ನೆಕ್ಸ್ಟ್ 15 ಡೇಸಲ್ಲಿ ಮತ್ತೊಂದು ಇಂಟರ್ವ್ಯೂ ನಿಮ್ಮ ಪೂರ್ಣ ಸ್ವವಿವರದಲ್ಲಿ ಬಯೋಡೇಟಾದೊಂದಿಗೆ ನಾವು ನಿಮ್ಮೊಂದಿಗೆ ಸಂದರ್ಶನಕ್ಕೆ ಇರ್ತೀವಿ ಸರ್. ಧನ್ಯವಾದಗಳು. ಸುಮಾರು 80 ವರ್ಷ ಶಿವಮೊಗ್ಗ. 80 ವರ್ಷದಿಂದ